ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ರಾಜ್ಯ ಸಂಪುಟ ಪುನರಚನೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಸಹ ಇದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಹಾಗಾದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ಯಾರೆಲ್ಲ ಪದತ್ಯಾಗ ಮಾಡಬೇಕಾಗತ್ತೆ ಅನ್ನುವ ಪ್ರಶ್ನೆಗಳಿಗೆ ಈಗ ಉತ್ತರ ದೊರಕುವ ಕಾಲ ಸನ್ನಿಹಿತವಾಗಿದೆ. ಹಾಗಾದ್ರೆ ಸಂಪುಟನ ಬಿಡೋರು ಯಾರು, ಸಂಪುಟಕ್ಕೆ ಹೊಸದಾಗಿ ಸೇರೋರು ಯಾರು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಹೆಚ್ಚು ಕಡಿಮೆ ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ತೋರಿಸಿದೆ ಕಾಂಗ್ರೆಸ್ಗೆ. 2024ರ ಲೋಕಸಭಾ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋರ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಪರ್ಫಾರ್ಮೆನ್ಸ್ ಮಾಡದೇ ಇರೋರಿಗೆ ಗೇಟ್ ಪಾಸ್ ಕೊಡುವ ಎಲ್ಲ ಸಾಧ್ಯತೆಗಳು ಈಗ ಇದೆ. ಎಲ್ಲ ರೀತಿಯ ಜಾತಿ ಲೆಕ್ಕಾಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈಗ ಹೈಕಮಾಂಡ್ ಪುನರ್ರಚನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ಪುನರ್ರಚನೆಗೆ ಸಿದ್ಧ ಆಗಿರ್ತಕ್ಕಂಥ ಪಟ್ಟಿನಲ್ಲಿ ಯಾರ್ಯಾರನ್ನ ಕೈ ಬಿಡಬಹುದು ಮತ್ತು ಯಾರ್ಯಾರನ್ನ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಸಂಪುಟದಿಂದ ಹೊರ ಹೋಗಲಿರುವ ಲೀಸ್ಟ್ ನಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೇ ಇರೋದಕ್ಕೆ ಕಾರಣ ದಿನೇಶ್ ಗುಂಡೂರಾವ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಸಿಗದೇ ಇರೋದು. ಮತ್ತೊಮ್ಮೆ ಬಿಜೆಪಿಯ ಪಿಸಿ ಮೋಹನ್ ಅವರು ಬೆಂಗಳೂರು ಕೇಂದ್ರದಿಂದ ಭರ್ಜರಿ ಗೆಲುವನ್ನಂತೂ ಸಾಧಿಸಿದ್ರು. ಇದಕ್ಕೆ ದಿನೇಶ್ ಗುಂಡೂರಾವ್ ಅವರ ತಲೆದಂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಹೋಗಿರೋ ದೂರಿನ ಪ್ರಕಾರ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ಅಭ್ಯರ್ಥಿಗೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಅವರನ್ನು ಕೈ ಬಿಡುವ ಸಾಧ್ಯತೆಗಳು ಸಾಕಷ್ಟಿದೆ. ಅವರ ಬದಲಾಗಿ ಆರ್.ವಿ. ದೇಶಪಾಂಡೆ ಅವರು ಸಂಪುಟಕ್ಕೆ ಸೇರೋದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ. ಆರ್.ವಿ. ದೇಶಪಾಂಡೆ ಅವರು ಹಿರಿಯ ಶಾಸಕರಾಗಿದ್ದಾರೆ. ಸುಮಾರು 8 ಬಾರಿ ಗೆದ್ದು ಬಂದಿದ್ದಾರೆ. ಇನ್ನು ಮಧು ಬಂಗಾರಪ್ಪನವರನ್ನು ಸಹ ಸಂಪುಟದಿಂದ ಕೈ ಬಿಡುವ ಎಲ್ಲ ಮುನ್ಸೂಚನೆಗಳಿದಾವೆ. ತಮ್ಮ ಕ್ಷೇತ್ರದಲ್ಲೇ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಲೀಡ್ ಕೊಡಿಸೋದಕ್ಕಾಗ್ಲಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಹೀನಾಯವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಸೋತಿದ್ರು. ಆ ಸೋಲಿನ ಹೊಣೆಯನ್ನು ಮಧು ಬಂಗಾರಪ್ಪ ಅವರ ತಲೆಗೆ ಕಟ್ಟಿ ಅವರ ತಲೆದಂಡ ಪಡೆಯಲಾಗ್ತಾ ಇದೆ. ಅವರ ಬದಲಿಗೆ ಅವರದ್ದೇ ಸಮುದಾಯದ ಈಡಿಗ ಸಮುದಾಯದ ಬಿ.ಕೆ. ಹರಿಪ್ರಸಾದ್ ಅವರು ಇನ್ನಾಗುವ ಎಲ್ಲ ಸಾಧ್ಯತೆಗಳು ಇದೆ. ಚಲುವರಾಯ ಸ್ವಾಮಿ ಅವರ ಹೆಸರು ಸಹ ಚರ್ಚೆ ಆಗ್ತಾ ಇದೆ. ಆದ್ರೆ ಅವ್ರನ್ನ ಕೈ ಬಿಡೋದು ಅಷ್ಟು ಸುಲಭನಾ? ಚಲುವರಾಯ ಸ್ವಾಮಿ ಅವರಿಗೆ ನೆಗೆಟಿವ್ ಏನಪ್ಪಾ ಅಂದ್ರೆ, ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರದೇ ಇರೋದು. ಅವರದ್ದೇ ಕ್ಷೇತ್ರದಲ್ಲಿ ಹೀನಾಯವಾಗಿ ಹಿನ್ನಡೆಯಾಗಿತ್ತು. ಹಾಗಾಗಿ ಮಂಡ್ಯನ ಭಾರಿ ಬಹುಮತದಿಂದ ಕುಮಾರಸ್ವಾಮಿ ಅವರು ಗೆದ್ಕೊಂಡಿದ್ರು. ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಆರಿಸಿ ಬಂದಿರತಕ್ಕಂತ ಮತ್ತು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೂ ಸಹ ಈಗ ತೂಗ್ತಾ ಇದೆ. ಅವರ ಮಗನನ್ನೇ ಗೆಲ್ಲಿಸಿಕೊಂಡು ಬರೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋತಿದ್ದಾರೆ. ತಮ್ಮ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸುಮಾರು 50,000ಕ್ಕೂ ಅಧಿಕ ಮತಗಳ ಲೀಡ್ ಅನ್ನು ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಪಡೆದಿದ್ರು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೈನಸ್ ಆಗಿದೆ. ಅವರ ತಲೆದಂಡ ಪಡೆದ್ರೂ ಸಹ ಯಾವುದೇ ಆಶ್ಚರ್ಯ ಇಲ್ಲ. ಅವರ ಸ್ಥಾನದಲ್ಲಿ ಉಮಾಶ್ರೀ ಅವರನ್ನು ಸಚಿವರನ್ನಾಗಿ ಮಾಡಲಾಗ್ತಾ ಇದೆ. ಮಹಿಳೆಯನ್ನು ಸಂಪುಟದಿಂದ ತೆಗೆಯೋದಾದ್ರೆ ಮತ್ತೊಬ್ಬ ಮಹಿಳೆಗೆ ಅವಕಾಶ ಕೊಡಬೇಕಾಗುತ್ತೆ. ಹಾಗಾಗಿ ಉಮಾಶ್ರೀ ಅವರಿಗೆ ಇಲ್ಲಿ ಅದೃಷ್ಟ ಕುಲಾಯಿಸಲಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರ ವಿಚಾರದಲ್ಲಿ ಚುನಾವಣೆಗೂ ಮುಂಚೆ ಅಂದ್ರೆ ಲೋಕಸಭಾ ಚುನಾವಣೆಗೂ ಮುಂಚೆ ಫಲಿತಾಂಶ ಬಂದ ನಂತರ ನಿಮ್ಮನ್ನು ಸಂಪುಟಕ್ಕೆ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕಾಂಗ್ರೆಸ್ನವರು ಕೊಟ್ಟಿದ್ರು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಇದುವರೆಗೂ ಸುಮ್ಮನಿದ್ದಾರೆ. ಅವರನ್ನು ಹೆಚ್ಚು ಕಡಿಮೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಲಕ್ಷ್ಮಣ್ ಸವದಿ ಅವರು ಸಚಿವರಾಗೋದನ್ನು ತಪ್ಪಿಸ್ಬೇಕು ಅಂತ. ಅದಕ್ಕೆ ಅವರು ಹೂಡಿರೋ ಅಸ್ತ್ರ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಲೀಡ್ ತಂದು ಕೊಟ್ಟಿಲ್ಲ ಅನ್ನೋ ಕಾರಣ ನೀಡಿ ಸಚಿವ ಸಂಪುಟಕ್ಕೆ ಅವರನ್ನು ಬರದಂತೆ ತಡೆಯಬೇಕು ಅನ್ನೋ ಪ್ಲಾನ್ ಅನ್ನ ಜಾರಕಿಹೊಳಿ ಅವರು ಮಾಡ್ತಾ ಇರೋದು ಇಲ್ಲಿ ಸ್ಪಷ್ಟ. ಆದ್ರೆ ಹೈಕಮಾಂಡ್ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಮಾತು ಕೊಟ್ಟಿರೋದ್ರಿಂದ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು. ಆ ಸಾಧ್ಯತೆಗಳೇ ಜಾಸ್ತಿ ಇರೋದು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನೋ ಮಾತಿಗೆ ಬಿಬಿಎಂಪಿ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅನುಕೂಲ ಆಗುವಂತೆ ನಿರ್ಧಾರ ತೆಗೆದುಕೊಂಡು ಮಾಡಿ ಅನ್ನುವ ಗ್ರೀನ್ ಸಿಗ್ನಲ್ ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.